ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಅತಿದೊಡ್ಡ ದೇವಾಲಯ ಯಾವುದು? ಎ ಕೋಟಿಲಿಂಗೇಶ್ವರ, ಬಿ ಧರ್ಮಸ್ಥಳ, ಸಿ ಶ್ರೀಕಂಠೇಶ್ವರ, ಡಿ ಕುಕ್ಕೆ ಸುಬ್ರಹ್ಮಣ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಕಂಠೇಶ್ವರ. ಎರಡನೆಯ ಪ್ರಶ್ನೆ, ಮಲಬದ್ಧತೆ ತಕ್ಷಣ ಕಡಿಮೆಯಾಗಲು ನಾವು ಏನನ್ನ ತಿನ್ನಬೇಕು? ಎ ಮಾಂಸ, ಬಿ ಮೊಟ್ಟೆ, ಸಿ ಸೇಬೆ ಹಣ್ಣು, ಡಿ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೇಬೆ ಹಣ್ಣು. ಮೂರನೆಯ ಪ್ರಶ್ನೆ, 22 ಕ್ಯಾರೆಟ್ ಬಂಗಾರದಲ್ಲಿ ಬಂಗಾರದ ಪ್ರಮಾಣ ಎಷ್ಟು? ಎ 91.6%, ಬಿ 98.6%, ಸಿ 94.5%, ಡಿ 92.7%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 91.6%. ನಾಲ್ಕನೆಯ ಪ್ರಶ್ನೆ, ಪಂಚನದಿಗಳ ರಾಜ್ಯ ಯಾವುದು? ಎ ಪಂಜಾಬ್, ಬಿ ಬಿಹಾರ್, ಸಿ ಕರ್ನಾಟಕ, ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್. ಐದನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ಸುಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಎ ಮಹಾರಾಷ್ಟ್ರ, ಬಿ ಬಿಹಾರ್, ಸಿ ಕರ್ನಾಟಕ, ಡಿ ನವದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದೆಹಲಿ. ಏಳನೆಯ ಪ್ರಶ್ನೆ, ರಸಗುಲ್ಲ ಸೇವಿಸುವುದರಿಂದ ಏನು ಉಪಯೋಗ? ಎ ಮೂಳೆಗಳಿಗೆ ಶಕ್ತಿ, ಬಿ ನರಗಳಿಗೆ ಶಕ್ತಿ, ಸಿ ಬಿಪಿ ನಿಯಂತ್ರಣ, ಡಿ ತೂಕವನ್ನ ನಿಯಂತ್ರಣ ಮಾಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತೂಕ ನಿಯಂತ್ರಣ. ಏಳನೆಯ ಪ್ರಶ್ನೆ, ಬಿಸಿ ನೀರಿಗೆ ತುಪ್ಪ ಬೆರೆಸಿ ಕುಡಿಯುವುದರಿಂದ ಯಾವ ಸಮಸ್ಯೆಗಳು ದೂರವಾಗುತ್ತವೆ? ಎ ದೇಹದಲ್ಲಿ ಬೊಜ್ಜು ಕಡಿಮೆ, ಬಿ ನರಗಳ ನಿಶ್ಶಕ್ತಿ, ಸಿ ಬಿಪಿ, ಡಿ ತೂಕ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೊಜ್ಜು ಕಡಿಮೆ. ಎಂಟನೆಯ ಪ್ರಶ್ನೆ, ಈ ಎಲೆ ತಿನ್ನುವುದರಿಂದ ನಿಮಗೆ ಜನ್ಮದಲ್ಲಿ ಕಿವಿ ನೋವು ಬರುವುದಿಲ್ಲ. ಎ ಮಾವಿನ ಎಲೆ, ಬಿ ನುಗ್ಗೆ ಸೊಪ್ಪಿನ ಎಲೆ, ಸಿ ಕರಿಬೇವಿನ ಎಲೆ, ಡಿ ಎಲೆಕೋಸುವಿನ ಎಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾವಿನ ಎಲೆ. ಒಂಬತ್ತನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಅನ್ನ ಮೊದಲು ನೀಡಲಾಯಿತು? ಎ ಮಹಾರಾಷ್ಟ್ರ, ಬಿ ಬಿಹಾರ್, ಸಿ ಕರ್ನಾಟಕ, ಡಿ ದಿಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಹತ್ತನೆಯ ಪ್ರಶ್ನೆ, ಹೊಟ್ಟೆಯಲ್ಲಿ ಹುಣ್ಣುಗಳನ್ನು ಹೋಗಲಾಡಿಸಲು ಯಾವುದನ್ನು ನಾವು ಸೇವಿಸಬೇಕು? ಎ ಜೇನುತುಪ್ಪ, ಬಿ ಅಲಸಂದಿ ಕಾಳು, ಸಿ ಹೆಸರು ಕಾಳು, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಅಲಸಂದಿ ಕಾಳು. ಕೊನೆಯದಾಗಿ 11ನೆಯ ಪ್ರಶ್ನೆ, ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆಯಾದ ವರ್ಷ ಯಾವಾಗ? ಎ 1887, ಬಿ 1883, ಸಿ 1884, ಡಿ 1885. ಸರಿಯಾದ ಉತ್ತರ ಆಪ್ಷನ್ ಸಿ 1884. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ